ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ವಿನೋದ್ ಅಸುಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಕ್ಷೇತ್ರದಲ್ಲಿ ಜನರು ಈಗಾಗಲೇ ಬದಲಾವಣೆ ಮಾಡಬೇಕಂತೇಳಿ ತೀರ್ಮಾನ ಕೂಡ ತಗೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಯನ್ನ ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. 4 ಸರಿ ಸಂಸದರಾದ್ರು, ಈಗ 5ನೇ ಸರಿ ಸಂಸದರಾಗ್ತಾ ಇದ್ದಾರೆ. ಮತ್ತೆ ಅವ್ರ ಹತ್ರ ಎಲ್ಲ ತರ ಶಕ್ತಿ ಇದೆ ಸರ್, ನಿಮ್ಮ ಹತ್ರ ಇದೆಯಾ? ಧಾರವಾಡ ಲೋಕಸಭಾ ಕ್ಷೇತ್ರದ ಜನರು ಬಹಳ ಒಂದು ಪ್ರಜ್ಞಾವಂತರು ಇರೋದ್ರಿಂದ ಈ ಸಲ ಅವ್ರಿಗೂ ಗುರುತಾಗ್ಬಿಟ್ಟೈತಿ. ಚುನಾವಣೆ ಬಂದಾಗ ಇವ್ರಿಗೆಲ್ಲ ರಾಮ ನೆನಪಾಗ್ತಾರೆ. ವೀಕ್ಷಕರೇ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಸಂಚರಿಸ್ತಾ ಇದ್ದೀವಿ. ಧಾರವಾಡದಲ್ಲಿ ಯಾವ ರೀತಿಯಂಥ ರಾಜಕೀಯ ಚಿತ್ರಣ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯ ನಾವು ಹುಬ್ಬಳ್ಳಿ ಭಾಗದಲ್ಲಿ ಇದ್ದೀವಿ. ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ವಿನೋದ್ ಅಸುಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಸೊ ಅವರು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ. ನಾನು ಸಿಕ್ಕಾಪಟ್ಟೆ ನಾನು 40 ಕಿಲೋಮೀಟರಿಂದ ಚೇಸ್ ಮಾಡಿದ್ದೀನಿ. ಸರ್, ಯಾವ ರೀತಿ ಇದೆ ಸರ್ ತಮಗೆ ವಾತಾವರಣ? ಇವಾಗ ಕ್ಷೇತ್ರದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಮೇಡಮ್. ಕ್ಷೇತ್ರದಲ್ಲಿ ಜನರು ಈಗಾಗಲೇ ಬದಲಾವಣೆ ಮಾಡಬೇಕಂತೇಳಿ ತೀರ್ಮಾನ ಕೂಡ ತೊಗೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಇವತ್ತಿನ ದಿವಸ ನಮ್ಮ ಪ್ರಚಾರದಲ್ಲಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜ್ ಆದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ಯತೇಂದ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಪ್ರದೀಪಣ್ಣ ಈಶ್ವರ್ ಅವರು ಕೂಡ ಇವತ್ತಿನ ದಿವಸ ನಮ್ಮ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರು ಅನಿಲ್ ಕುಮಾರ್ ಪಾಟೀಲ್ರವರಾಗಿರ್ಬೋದು, ಅಲ್ತಾಫ್ ಅಳ್ಳೂರವರು ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಪ್ರತಿಯೊಂದು ವಾರ್ಡಿನಲ್ಲಿ ಹೋಗಿ ಮನೆ ತೆರಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತೇಳಿ ಆಶೀರ್ವಾದನ ಕೇಳ್ತಿದ್ದೀವಿ. ಸರ್, ಇವತ್ತಿನ ದಿವಸ ಮೇಡಮ್ ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದ್ದೀವಿ. ಮತ್ತು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಏನು 5 ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದ್ದು, ಆ ಒಂದು ಘೋಷಣೆ ಮುಖಾಂತರ ಪ್ರತಿಯೊಂದು ಮನೆಯನ್ನು ತಲುಪಿ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಯನ್ನು ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಅಲ್ಲ ಸರ್, ಈಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೆದ್ರೆ ಕೇಂದ್ರ ಸಚಿವರಾಗ್ತಾರೆ ಮತ್ತು ಕರ್ನಾಟಕಕ್ಕೆ ಅವರಿಂದ ಸಿಕ್ಕಾಪಟ್ಟೆ ಸಹಾಯ ಆಗುತ್ತೆ. ಇವಾಗ ಕಳೆದ 5 ವರ್ಷ ಕೂಡ ಅವರೇ ಸಚಿವರಾಗಿದ್ದರು, ಸಂಸದಿದ್ದರು, ಸಚಿವರು ಕೂಡ ಆದರೂ ಕೂಡ ಬಹಳಷ್ಟು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ. ಉದಾಹರಣೆಯಾಗಿ ನಮ್ಮ ಈ ಭಾಗದ ರೈತರು ಭಾಳ ವರ್ಷದಿಂದ ಬೇಡಿಕೆ ಇದ್ದಂಥ ಕಳಸಾ ಬಂಡೂರಿ ಯೋಜನೆ ಆಗಿರ್ಬೋದು, ಮತ್ತು ಏನು ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ GST ಮುಖಾಂತರ 4.5 ಲಕ್ಷ ಕೋಟಿಯನ್ನು ನಮ್ಮ ಸರ್ಕಾರ ನಮ್ಮ ರಾಜ್ಯದಿಂದ ಹೋಗಿದ್ರು ಕೂಡ ನಮ್ಮ ರಾಜ್ಯಕ್ಕೆ ತಿರ್ಗಾ ಕೊಟ್ಟಿದ್ದು 58,000 ಕೋಟಿ ಅಷ್ಟೇ. ಅದೊಂಥರ ತರವಲ್ಲಿ ವಿಫಲರಾಗಿದ್ದಾರೆ. ಹಲವಾರು ಅವ್ರ ಕಡೆ ರಾಜ್ಯಕ್ಕೆ ಅಂದರೆ ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ. ನೇರವಾಗಿ ರಾಮ ಮಂದಿರ ಇದೆ, ಮೋದಿ ಅವರಿದ್ದಾರೆ, ನಿಮ್ಮ ಹತ್ರ ಏನಿದೆ? ನಮ್ಮ ಕಡೆ ಈ ಒಂದು ಭಾರತದ ದೇಶ ನಡೆಯುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆ. ಮತ್ತು ಏನು ನಮ್ಮ ಬಸವಣ್ಣವರು ಹಾಕಿಕೊಟ್ಟಂಥ ಹಾದಿ, ನಮ್ಮ ಕಾಂಗ್ರೆಸ್ ಪಕ್ಷ ನಡೆಯುವಂಥ ಹಾದಿ, ಅವರು ಬಸವಣ್ಣವ್ರ ಹಾದಿಯಲ್ಲಿ ನಡೆಯುವಂಥ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆ. ಇವೆಲ್ಲ ಅದಕ್ಕಿಂತ ಹೆಚ್ಚು ಈ ಒಂದು ಕ್ಷೇತ್ರದ ಮತ್ತು ಈ ಒಂದು ರಾಜ್ಯ, ಈ ಒಂದು ರಾಷ್ಟ್ರದ ಮತಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷದ ಕೂಡ ಇದ್ದಾರೆ. ಅಲ್ಲ ಸರ್, ಅವರು ಅನುಭವಿ ರಾಜಕಾರಣಿ, 4 ಸರಿ ಸಂಸದರಾದರು, ಈಗ 5ನೇ ಸರಿ ಸಂಸದರಾಗ್ತಾ ಇದ್ದಾರೆ. ಮತ್ತು ಅವ್ರ ಹತ್ರ ಎಲ್ಲ ಥರ ಶಕ್ತಿ ಇದೆ ಸರ್, ನಿಮ್ಮ ಹತ್ರ ಇದೆಯಾ? ಈ ಒಂದು ಚುನಾವಣೆ ವ್ಯಕ್ತಿತ್ವವಾಗಿ ಚುನಾವಣೆ ಅಲ್ಲ. ಈ ಒಂದು ಚುನಾವಣೆ ಕಾಂಗ್ರೆಸ್ ಮತ್ತು BJP ನಡೆಯುವಂಥ ಯುದ್ಧ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸಂತೋಷ್ ಲಾಡ್ ಸಾಹೇಬ್ರವರು, ವಿನಯಣ್ಣ ಕುಲಕರ್ಣಿ ಅವರವರು, ಪ್ರಸಾದ್ ಅಬ್ಬೆ ಅವರವರು, NH ಕೋನ್ ರೆಡ್ಡಿ ಅವರಿದ್ದಾರೆ. ಮತ್ತು ಇವಾಗ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇನ್ಚಾರ್ಜ್ ಅವರು ಇದ್ದಾರೆ, ಯತೇಂದ್ರ ಸಿದ್ದರಾಮಯ್ಯ ಅವರು ಇಲ್ಲೇ ಇದ್ದಾರೆ. ಹಲವಾರು ಜನಗಳ ಸೇರಿದೆ ಅಂದರೆ ಈ ಒಂದು ಚುನಾವಣೆ ನಡೆಯೋದು. ಸರ್, ಅಭಿವೃದ್ಧಿ ವ್ಯಕ್ತಿತ್ವವಾಗಿ ಚುನಾವಣೆ ನಡೆಯೋದಂತಲ್ಲ. ಈ ಒಂದು ಕ್ಷೇತ್ರದ ಜನರು ಈ ಸಲ ಅಭಿವೃದ್ಧಿ ಪರವಾಗಿ ಯಾರು ನಮಗೆ ಪ್ರಣಾಳಿಕೆಯಲ್ಲಿ ಏನು ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆಯನ್ನು ಕೊಟ್ಟಿರ್ತಾರಲ್ಲ, ಚುನಾವಣೆ ಮುಗಿದ ಮೇಲೆ ಯಾರು ಈಡೇರಿಸ್ತಾರಲ್ಲ ಅವರಿಗೆ ಮತವನ್ನು ಹಾಕ್ತಾರೆ ಅಂತೇಳಿ ನಾನು ಈ ಸಂದರ್ಭ. ಸರ್, ಈಗ ಯೂಶ್ವಲಿ ಏನು ಸರ್, ಒಂದು ಚುನಾವಣೆ ಬಂದ ತಕ್ಷಣ ಚುನಾವಣೆಗಳಲ್ಲಿ ಏನು ಚರ್ಚೆ ಆಗಬೇಕು? ಅಭಿವೃದ್ಧಿ ಎಷ್ಟಾಗಿದೆ, ಸಮಸ್ಯೆಗಳೇನಿದೆ, ಅದಕ್ಕೆ ಏನು ಪರಿಹಾರ ಕೊಡಬೇಕು, ಈ ವಿಚಾರಗಳು ಚರ್ಚೆ ಆಗಬೇಕು. ಬಟ್ ಎಸ್ಪೆಷಲಿ ನಿಮ್ಮ ಕ್ಷೇತ್ರದಲ್ಲಿ ಸರ್ ಬರೀ ಭಾವನಾತ್ಮಕ ವಿಚಾರಗಳೇ ಚರ್ಚೆ ಆಗ್ತಾವಲ್ರಿ ಸರ್. ರಾಮ ಮಂದಿರ ಚರ್ಚೆ ಆಗುತ್ತೆ, ನೇಹಾ ಅವರ ವಿಚಾರದಲ್ಲಿ ಅವರ ಕೊಲೆ ಪ್ರಕರಣದ ವಿಚಾರ ಒಂದು ಧಾರ್ಮಿಕವಾದಂತಹ ಒಂದು ಆ್ಯಂಗಲ್ನಲ್ಲಿ ಅದನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ. ಸೊ ಈಗಲೂ ಕೂಡ ಭಾವನಾತ್ಮಕ ವಿಚಾರಗಳ ಮೇಲೇ ಚರ್ಚೆ ನಡೀತಾ ಇರೋದು ಮತ್ತು ಮತ ಕೇಳ್ತಾ ಇರೋದು. ಅದು ಕರೆಕ್ಟ್ ಮ್ಯಾಮ್. ಯಾವಾಗಲೂ BJP ಪಕ್ಷ ಡಿವೈಡ್ ಆ್ಯಂಡ್ ರೂಲ್ ಮಾಡ್ಕೊಂಡು ಬಂದಿದೆ ಇಷ್ಟು ವರ್ಷ. ಯಾವಾಗರೇ ಒಂದು ಜಾತಿ ಧರ್ಮದ ಮೇಲೆ ಅವ್ರು ಚುನಾವಣೆ ಎದುರಿಸ್ಕೊಂಡು ಬಂದಿದ್ದಾರೆ. ಚುನಾವಣೆ ನೆನಪಾದಾಗ ಅವ್ರಿಗೂ ಧರ್ಮ ನೆನಪಾಗೋದು. ಅಲ್ಲಿ ಮಠ ಯಾರಿಗೂ ಕೂಡ ಆ ಒಂದು ಸಮಾಜ ಆ ಧರ್ಮದ ಮೇಲೆ ಅವ್ರು ಹೊಡ್ತ್ಕೋತಾರೆ. ಆದ್ರೆ ಅವ್ರು ತಿರ್ಗಾ ಗೆದ್ದ ಮೇಲೆ ಆ ಸಮಾಜ ಆ ಧರ್ಮಕ್ಕೆ ಕೊಟ್ಟಾರ ಅನ್ನೋದು ಏನು ಪ್ರಶ್ನೆ ಕೇಳಬೇಕಲ್ಲ ನಾವು ಇವಾಗ ಟೈಮ್ನಾಗ. ಈ ಒಂದು ಚುನಾವಣೆ
ಅವರು ಇಷ್ಟು ವರ್ಷ ಏನು ಮಾಡ್ಕೊಂಡು ಬಂದಿದ್ದು ಒಂದು ಲೆಕ್ಕ ಆದರೆ ಇನ್ನು ಈ ಸಲ ಪ್ರಜ್ಞಾವಂತರು ಅದಾರ ನಮ್ಮ ಕ್ಷೇತ್ರದ ಜನರು, ಧಾರವಾಡ ಲೋಕಸಭಾ ಕ್ಷೇತ್ರದ ಜನರು ಭಾಳ ಒಂದು ಪ್ರಜ್ಞಾವಂತರು ಇರೋದ್ರಿಂದ ಈ ಸಲ ಅವ್ರಿಗೂ ಗುರ್ತಾಗ್ಬಿಟ್ಟೈತಿ. ಚುನಾವಣೆ ಬಂದಾಗ ಇವ್ರಿಗೆಲ್ಲ ರಾಮ ನೆನಪಾಗ್ತಾರೆ, ಧರ್ಮ ನೆನಪಾಗ್ತೈತೆ, ಅಲ್ಲಿ ಮಟ್ಟ ಇವ್ರಿಗೆ ನೆನಪಾಗೋದಿಲ್ಲ ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. 100% ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ತೀವಿಲ್ಲ ಅಂತೇಳಿ. ನೀವು ಗೆದ್ದರೆ ಫಸ್ಟ್ ಪ್ರಿಯಾರಿಟಿ ಏನು ಸರ್? ಸರ್ ಇದನ್ನ ನಾ ಮಾಡ್ತೀನಿ ಫಸ್ಟ್ ಪ್ರಯಾರಿಟಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ 8 ವಿಧಾನಸಭಾ ಕ್ಷೇತ್ರ ಬರ್ತದೆ. ಮೂಲತಃ ಸೌಕರ್ಯತೆ ಏನು ನಮ್ಮಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಏನು ಹೇಳ್ತಾರೋ ಜನರು ಅದ್ರ ಪ್ರಕಾರ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಫಸ್ಟ್ ಪ್ರಿಫರೆನ್ಸ್ ಆಗಿ ನಾವು ಕಳಸಾ ಬಂಡ್ರಿ ಯೋಜನೆಗೆ ಪ್ರಾಮಾಣಿಕತೆ ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಮ ಭಾಗದಲ್ಲಿ ಇದೊಂದು ಧಾರವಾಡ ಅಂದರೆ ವಿದ್ಯಾಕಾಶಿಯಲ್ಲಿ ಬಹಳ ಸುತ್ತಮುತ್ತ ಜಿಲ್ಲೆಯಲ್ಲಿ ಯುವಕರು ನಮ್ಮ ಜಿಲ್ಲೆಗೆ ಬಂದು ಓದ್ಲಿಕ್ಕೆ ಬರ್ತಾರೆ. ಹಾಸ್ಟೆಲ್ ಫೆಸಿಲಿಟಿ ಅಪ್ಗ್ರೇಡ್ ಮಾಡಬೇಕಾಗಿದೆ, ಹಾಸ್ಪಿಟಾಲಿಟಿನೂ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಮತ್ತು ಏನು ಎಜುಕೇಷನ್ನಲ್ಲಿ ನಮ್ಮ ಇನ್ನೊಂದಿಷ್ಟು ಗೌರ್ಮೆಂಟ್ ಕಾಲೇಜಸನ್ನು ಕೂಡ ನಾವು ಅಪ್ಗ್ರೇಡ್ ಮಾಡುವಂಥ ಯೋಜನೆಯನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.